ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ಸ್ಮಿತಾ ರಂಗನಾಥ್. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಜೈಲಿನಲ್ಲಿ ಹೇಗಿದ್ದಾರೆ? ಅವರ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ಕಾಡ್ತಾ ಇದ್ದ ಪ್ರಶ್ನೆ, ಅಯ್ಯೋ ನಮ್ಮ ದರ್ಶನ್ ಅವ್ರಿಗೆ ಊಟ ಸಿಗ್ತಿಲ್ವಂತೆ, 10 kg ವೇಟ್ ಲಾಸ್ ಆಗೋಗ್ಬಿಟ್ರಂತೆ, ಮನೆ ಊಟಕ್ಕೋಸ್ಕರ ಅಂಗಲಾಚ್ತಿದ್ದಾರಂತೆ ಕೋರ್ಟ್ ಮುಂದೆ. ಪ್ರತಿ ಬಾರಿ ಕುಟುಂಬಸ್ಥರು ಭೇಟಿಯಾದಾಗ ಕಣ್ಣೀರು ಹಾಕ್ತಿದ್ದಾರಂತೆ. ಪಶ್ಚಾತ್ತಾಪದ ಕಡಲಲ್ಲಿ ಮುಳುಗಿ ಎದ್ದು ದರ್ಶನ್ ಮನಪರಿವರ್ತನೆ ಆಗ್ಬಿಟ್ಟಿದ್ಯಂತೆ. ಶುದ್ಧ ಸುಳ್ಳು. ಇವೆಲ್ಲ ಕಲ್ಪನೆಗಳು ಮಾತ್ರ, ಅಸಲಿ ವಾಸ್ತವ ಇವತ್ತು ರಿಪಬ್ಲಿಕ್ ಕನ್ನಡ ಬಯಲು ಮಾಡಿದೆ. 2 ಎಕ್ಸ್ಕ್ಲೂಸಿವ್ ಸುದ್ದಿ. ಒಂದು, ಜೈಲಿನಲ್ಲಿ ಇರುವ ದರ್ಶನ್ ಒಂದು ಕೈಯಲ್ಲಿ ಕಾಫಿ ಮಗ್, ಮತ್ತೊಂದು ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ತಮ್ಮ ಪಟಾಲಂ ಜೊತೆಯಲ್ಲಿ, ಜೈಲಿನಲ್ಲೂ ಕೂಡ ತಮ್ಮ ಪಟಾಲಂ ಜೊತೆಯಲ್ಲಿ ಆರಾಮಾಗಿರುವಂತಹ ಫೋಟೋ. ಇದಿಷ್ಟೇನಾ ಅಂತ ಅನ್ಕೊಳ್ಳೋ ಹೊತ್ತಿಗೆ ರಿಲೀಸ್ ಆಯಿತು ಮತ್ತೊಂದು ವಿಡಿಯೋ. ಜೈಲಿನಲ್ಲಿ ಕೂತು ಆಚೆ ಇರುವ ಆಪ್ತನ ಜೊತೆಯಲ್ಲಿ ವಿಡಿಯೋ ಕಾಲ್. ಜೈಲಿನ ಒಳಗಿಂದ ವಿಡಿಯೋ ಕಾಲ್. ಅಲ್ಲಿಗೆ ದರ್ಶನ್ ಪಶ್ಚಾತ್ತಾಪ, ದರ್ಶನ್ ಮನಪರಿವರ್ತನೆ, 10 kg ವೇಟ್ ಲಾಸ್, ಮನೆ ಊಟಕ್ಕೋಸ್ಕರ ಹಪಾಹಪಿ, ಕುಟುಂಬಸ್ಥರನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ, ಮಾಡಿದ ತಪ್ಪಿನ ಪಶ್ಚಾತ್ತಾಪದಲ್ಲಿದ್ದಾರೆ ದರ್ಶನ್ ಅನ್ನೋ ಎಲ್ಲ ಸ್ಟೇಟ್ಮೆಂಟ್ಗಳು ಕೂಡ ಈಗ ಉಲ್ಟಾ ಆಗೋ ಹಂತಕ್ಕೆ ಬಂದು ನಿಂತಿದೆ. ಇದೆಲ್ಲದಕ್ಕಿಂತ ದೊಡ್ಡ ಪ್ರಶ್ನೆ, ನಮ್ಮ ನೆಲದ ಕಾನೂನು ಸುವ್ಯವಸ್ಥೆ. ಒಬ್ಬ ಆರೋಪಿ, ಬರ್ಬರ ಹತ್ಯೆಯ ಆರೋಪಿ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಯಾಗಿ ಇರುವ ಸಂದರ್ಭದಲ್ಲಿ ಆತನಿಗೆ ರಾಜಾತಿಥ್ಯವನ್ನ ಕೊಡ್ತಾ ಇರೋದನ್ನ ಗಮನಿಸ್ತಾ ಇರುವ, ತಾವು ಹೆತ್ತ ಮಗನನ್ನ ಕಳೆದುಕೊಂಡಿರುವ ರೇಣುಕಾ ಸ್ವಾಮಿ ಕುಟುಂಬಸ್ಥರು ಕೇಳ್ತಿದ್ದಾರೆ, ಇಷ್ಟೇನಾ ನ್ಯಾಯ, ಇಷ್ಟೇನಾ ಧರ್ಮ? ಎಲ್ಲ ಪ್ರಶ್ನೆಗಳು. ಅದರ ಜೊತೆಗೆ ಇವತ್ತು ರಿಲೀಸ್ ಆದ ವಿಡಿಯೋ, ಫೋಟೋ, ಜೈಲಿನಿಂದ ಅಪ್ಡೇಟ್ಸ್, ರಾಜಕೀಯ ವಲಯದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳು, ಇದೆಲ್ಲದರ ಸಮಗ್ರ ಚಿತ್ರಣವನ್ನ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಗಮನಿಸ್ತಾ ಹೋಗೋಣ. ಇವತ್ತು ಮಧ್ಯಾಹ್ನ ಸರಿಸುಮಾರು 3:15. ಇನ್ನೇನು 2-3 ದಿನದಲ್ಲಿ ದರ್ಶನ್ ಹಾಗೆ ಸಹಚರರು ಅವರ ವಿರುದ್ಧ ಕೇಳೋಕ್ ಸಿಕ್ಕಿರೋ ರೇಣುಕಾ ಸ್ವಾಮಿ ಕೊಲೆ ಆರೋಪ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆಗಳಾಗ್ತಾ ಇದೆ. ತನಿಖಾಧಿಕಾರಿಗಳು ಕೊನೆಯ ಹಂತದ ಸಿದ್ಧತೆಯನ್ನ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತೆ ಮಾಡ್ತಿದ್ದಾರೆ. ಈ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರದಲ್ಲಿ ಆರೋಪಿಗಳು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಕಾನೂನಿನಲ್ಲಿ ಅವಕಾಶ ಸಿಕ್ಕು ಅದೃಷ್ಟ ಗಟ್ಟಿಯಾಗಿದ್ರೆ ಬೇಲ್ ಪಡೆದು ಆಚೆ ಬರಬಹುದು. ಹೀಗಿತ್ತು ಚಿತ್ರಣ 3 ಗಂಟೆವರೆಗೂ. ಅದಾದ ನಂತರದಲ್ಲಿ ಬಿಡುಗಡೆ ಆಯಿತು ಒಂದು ಫೋಟೋ. ದರ್ಶನ್ ಪಕ್ಕದಲ್ಲಿ ಜೈಲಿನಲ್ಲಿರ್ತಕ್ಕಂಥ ಇತರೆ ಆರೋಪಿಗಳು, ಜೈಲಿನ ಲಾನ್ ಅಂತ ಹೇಳಲಾಗ್ತಾ ಇರುವ ಜಾಗ, ದರ್ಶನ್ ಅವರ ಒಂದು ಕೈಯಲ್ಲಿ ಕಾಫಿ ಮಗ್, ಅದರೊಳಗೆ ಕಾಫಿ ಇತ್ತೋ, ಟೀ ಇತ್ತೋ, ಮತ್ತಿನ್ನೇನಾದರೂ ಇತ್ತೋ ಗೊತ್ತಿಲ್ಲ. ಕೈಯಲ್ಲಿ ಒಂದು ಕಾಫಿ ಮಗ್ ಅಂತೂ ಕಾಣ್ತಾ ಇದೆ, ಮತ್ತೊಂದು ಕೈಯಲ್ಲಿ ಸಿಗರೇಟ್. ಇದನ್ನ ಗಮನಿಸಿದಾಗ ಉದ್ಭವವಾದ ಪ್ರಶ್ನೆ, ಪಶ್ಚಾತ್ತಾಪದಿಂದ ಬಳಲಿ ಬೆಂಡಾಗಿದ್ದಾರೆ ದರ್ಶನ್ ಅನ್ನೋ ಚಿತ್ರಣ ಏನು ಪರಪ್ಪನಾಗ್ರಹಾರ ಕಾರಾಗೃಹದ ಒಳಗಿಂದ ಬರ್ತಾ ಇತ್ತು. ಇದೆಲ್ಲವೂ ಕೂಡ ಸುಳ್ಳ. ರಾಜನಂತೆ ಇರಬೇಕು, ರಾಜ ರಾಜನಂತೆಯೇ ಕಾಣಬೇಕು, ಹೀಗೆ ಹೇಳಿದ್ರು ರಚಿತಾ ರಾಮ್. ಕಳೆದ 2-3 ದಿನಗಳ ಹಿಂದೆ ದರ್ಶನ್ ಭೇಟಿಯಾಗಲಿಕ್ಕೆ ಅದೇ ಪರಪ್ಪನಾಗ್ರಹಾರ ಕಾರಾಗೃಹಕ್ಕೆ ಹೋದ ಸಂದರ್ಭದಲ್ಲಿ ಹಾಗೆ ಇದ್ದಾರಲ್ವಾ ದರ್ಶನ್. ರಚಿತಾ ರಾಮ್ ಯಾವ ರೀತಿಯಲ್ಲಿ ನೋಡಬೇಕು ಅಂತ ಬಯಸಿದ್ರು ಹಾಗೆ ಇದ್ದಾರಲ್ವಾ ದರ್ಶನ್. ಅನುಮಾನ ಹೊತ್ತು ನೀವು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ ಆ ಫೋಟೋನ. ಮತ್ತೊಂದು ಕಡೆ ವಿಡಿಯೋ ಬೇರೆ. ಇವತ್ತು ರಿಲೀಸ್ ಆದ ಫೋಟೋ ಪೊಲೀಸ್ ಇಲಾಖೆ ಬಗ್ಗೆ, ಕಾರಾಗೃಹ ಇಲಾಖೆ ಬಗ್ಗೆ, ನಮ್ಮ ರಾಜಕಾರಣಿಗಳ ಬಗ್ಗೆ, ಪ್ರಭಾವಿಗಳ ಬಗ್ಗೆ, ಈ ಕೊಲೆ ಪ್ರಕರಣದ ಆರೋಪಿಗಳ ಬಗ್ಗೆ ದೊಡ್ಡದೊಂದು ಪ್ರಶ್ನೆಯನ್ನ ಹುಟ್ಟಾಕಿದೆ. ಇಷ್ಟೇನಾ ನ್ಯಾಯ, ಇಷ್ಟೇನಾ ಕಾನೂನು, ಇಷ್ಟೇನಾ ಸುವ್ಯವಸ್ಥೆ ಅನ್ನೋ ಪ್ರಶ್ನೆ. ಏನಾಯಿತು ಇವತ್ತು ಈ ಫೋಟೋ ಬಿಡುಗಡೆ ಆದ ನಂತರದಲ್ಲಿ? ಯಾವೆಲ್ಲ ಬೆಳವಣಿಗೆಗಳಾಯಿತು, ಯಾವೆಲ್ಲ ಪ್ರತಿಕ್ರಿಯೆ ಯಾವ ರೀತಿ ಇತ್ತು, ಇದೆಲ್ಲದರ ಒಂದು ಸಮಗ್ರ ವರದಿ ಇದೆ, ಗಮನಿಸಿ. ಜೈಲಲ್ಲೂ ಪೊರ್ಕಿ ಬಿಂದಾಸ್ ಲೈಫ್. ಎಡಗೈಯಲ್ಲಿ ಧಮ್, ಬಲಗೈಯಲ್ಲಿ ಕಾಫಿ. ಪರಪ್ಪನ ಅಗ್ರಹಾರ ಜೈಲು ಅಂದ್ರೆ ಕೈದಿಗಳಿಗೆ, ಆರೋಪಿಗಳಿಗೆ ಪಶ್ಚಾತ್ತಾಪದ ದಿನಗಳು. ಆದ್ರೆ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಫುಲ್ ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಫೋಟೋನೇ ಸಾಕ್ಷಿ.
ಈ ಫೋಟೋನ ಗಮನವಿಟ್ಟು ನೋಡಿ. ದರ್ಶನ್ ಬಂಡ ಜನ್ಮಕ್ಕೆ ಪಾಪ ಪ್ರಜ್ಞೆ ಅನ್ನೋದೇ ಕಾಣ್ತಾನೆ ಇಲ್ಲ. ನೋಡಿ ಹೇಗೆ ಕಿಲಕಿಲ ಅನ್ಕೊಂಡು ನಗಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ. ಇದೇನ್ ಜೈಲೋ ರೆಸಾರ್ಟೋ? ಇಲ್ಲಿ ಕಿಲ್ಲರ್ ದರ್ಶನ್ ಮಾತ್ರ ಅಲ್ಲ, 4 ಚೇರ್ ಹಾಕೊಂಡು ಒಂದು ಟೇಬಲ್ ಇಟ್ಕೊಂಡು ಜೈಲಲ್ಲಿ ಪಾರ್ಟಿ ಸ್ಟೈಲ್ ಅಲ್ಲಿ ಕೂತಿದ್ದಾರೆ. ಕಾಟರ್ನ ಜೊತೆ ಕುಖ್ಯಾತ ನಟೋರಿಯಸ್ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ, ಖೈದಿ ಕುಲ್ಲಾ ಸೀನಾ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 11ನೇ ಆರೋಪಿಯಾಗಿರುವ ದರ್ಶನ್ ಮ್ಯಾನೇಜರ್ ನಾಗರಾಜ್ ಕೂಡ ಇಲ್ಲೇ ಇದ್ದಾರೆ. ವಿಲ್ಸನ್ ಗಾರ್ಡನ್ ನಾಗ ಯಾರು ಅನ್ನೋದನ್ನ ನೋಡೋದಾದ್ರೆ, ಈತ ಬೆಂಗಳೂರಿನ ಕುಖ್ಯಾತ ರೌಡಿ ಶೀಟರ್ ಸಿದ್ದಾಪುರ ಮಹೇಶನ ಕೊಲೆ ಕೇಸಲ್ಲಿ ಜೈಲು ಸೇರಿದ್ದಾನೆ. ಇವನ ಮೇಲೆ 16 ಕೇಸ್, ಕೊಲೆ ಯತ್ನ ಕೇಸ್ಗಳಿದೆ. ಜೈಲಲ್ಲಿ ದೊಡ್ಡ ಪಟಾಲಮನ್ನ ಹೊಂದಿದ್ದಾನೆ ಈ ನಾಗ. ಇನ್ನು ಕುಲ್ಲಾಸಿನ ಯಾರು ಅನ್ನೋದಾದ್ರೆ, ಕೊಲೆ ಯತ್ನ ಕೇಸ್ನಲ್ಲಿ ಜೈಲು ಪಾಲಾಗಿದ್ದು ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸುತ್ತಿರುವಂತಹ ಖೈದಿ ಕುಲ್ಲಾಸಿನ. ಡಿ ಗ್ಯಾಂಗ್ನ A11 ಆರೋಪಿ ನಾಗರಾಜ್ ದರ್ಶನ್ನ ಬಲಗೈ ಬಂಟ ಕಿಲಾಡಿನೇ ಈ ನಾಗ. ದರ್ಶನ್ ಮ್ಯಾನೇಜರ್ ಕೂಡ ಆಗಿದ್ದ ನಾಗ. ರೇಣುಕಾ ಕೊಲೆ ಕೇಸ್ನ A11 ಆರೋಪಿಯಾಗಿದ್ದು ದರ್ಶನ್ ಇಲ್ಲೇ ಇದ್ರು, ನಾಗ ಇರೋದು ಫಿಕ್ಸ್. ಇನ್ನು ಈ ಫೋಟೋ ಪರಪ್ಪನ ಅಗ್ರಹಾರ ಜೈಲೇ ಅನ್ನೋದಕ್ಕೆ ದರ್ಶನ್ ಹಿಂದೆ ಎತ್ತರದ ಕಲ್ಲಿನ ಗೋಡೆಯೇ ಸಾಕ್ಷಿ. ಈ ಫೋಟೋ ವೈರಲ್ ಆಗ್ತಾ ಇದ್ದಂತೆ ಜೈಲಧಿಕಾರಿಗಳ ಬುಲ ಅಲ್ಲಾಡ್ತಾ ಇದೆ. ಈ ಫೋಟೋ ಕ್ಲಿಕ್ಕಿಸಿದ್ದು ಯಾರು, ಫೋನ್ ಯೂಸ್ ಮಾಡೋಕೆ ಬಿಟ್ಟಿದ್ದು ಯಾರು, ಇಂಥ ರಾಜ ವೈಭೋಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದೆ ಅನ್ನೋದು ಪಕ್ಕಾ ಆದಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಫೋಟೋ ಬಿಡುಗಡೆ ಆದ ಸಂದರ್ಭದಲ್ಲಿ ನಮಗಿದ್ದ ಅನುಮಾನ ಅಂತಂದ್ರೆ, ಇದು ಜೈಲಿನ ಒಳಗಿದ್ದವ್ರು ಮಾಡ್ಲಿಕ್ಕೆ ಸಾಧ್ಯನಾ? ಜೈಲೊಳಗೆ ಇಷ್ಟು ರಾಜಾರೋಷವಾಗಿ ಮೊಬೈಲ್ ಯೂಸ್ ಮಾಡಿ ಅದರಲ್ಲೂ ಒಂದು ಫೋಟೋ ಕ್ಲಿಕ್ ಮಾಡ್ಲಿಕ್ಕೆ ಸಾಧ್ಯನಾ? ಹಿಂಗೊಂದಷ್ಟು ಬೇಸಿಕ್ ಪ್ರಶ್ನೆಗಳು ಹುಟ್ಟಿತ್ತು. ಆದರೆ ಯಾವಾಗ ವಿಡಿಯೋ ಬಿಡುಗಡೆ ಆಯಿತು, ಆ ವಿಡಿಯೋದಲ್ಲಿ ದರ್ಶನ್ ಜೈಲಿನ ಆಚೆ ಇರುವ ಒಬ್ಬ ವ್ಯಕ್ತಿಯ ಜೊತೆಯಲ್ಲಿ ವಿಡಿಯೋ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇರುವ ವಿಡಿಯೋ ಬಿಡುಗಡೆ ಆಯಿತು. ಅಲ್ಲಿಗೆ ನಾವು ವ್ಯಕ್ತಪಡಿಸಿದ ಬೇಸಿಕ್ ಡೌಟ್ ಇದೆಯಲ್ಲ, ಅದು ಬೇಸಿಕ್ ಅಷ್ಟೇ. ಜೈಲಿನ ಒಳಗಡೆ ಇನ್ನೂ ರಾಧಾಂತಗಳು ನಡೀತಾ ಇದೆ, ಕಾನೂನು ಬಾಹಿರ ಚಟುವಟಿಕೆಗಳು ರಾಜಾರೋಷವಾಗಿ ನಡೀತಾ ಇದೆ ಅನ್ನೋದಕ್ಕೆ ಸಾಕ್ಷ್ಯಗಳು ಲಭ್ಯವಾಗ್ತಾ ಹೋಯಿತು. ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ನಾಗೇಂದ್ರ ಬಾಬು ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಇಷ್ಟೇನಾ ಜೈಲಂದ್ರೆ? ಇಷ್ಟೇನಾ ಜೈಲಿನ ಒಳಗಿರುವ ಯಾರೆಲ್ಲ ವ್ಯಕ್ತಿಗಳು ಹೋಗಿರ್ತಾರೆ ಆರೋಪ ಹೊತ್ತು ವಿಚಾರಣಾಧೀನ ಕೈದಿಗಳಾಗಿ, ಅಪರಾಧಿಗಳಿಗಾಗಿ ಅವರಿಗೆ ಸಿಗುವಂತಹ ಪನಿಷ್ಮೆಂಟ್ ಇಷ್ಟೇನಾ ನಾಗೇಂದ್ರ ಬಾಬು? ಸ್ಮಿತಾ, ನೋಡಿ, ಈಗ ಇದೇ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇದು ಕಾರಾಗೃಹನ ಅಥವಾ ಅತಿಥಿ ಗೃಹನ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆಂತಂದರೆ ಒಬ್ಬ ಆರೋಪಿಗೆ ಇಷ್ಟೆಲ್ಲ ಸೌಲಭ್ಯಗಳು ಸಿಗುತ್ತೆ, ಆತ ಒಬ್ಬ VIP ಕ್ಯಾಟಗರಿನಾಗೆ ಗುರುತಿಸ್ಕೊಂಡ್ಬಿಟ್ರೆ ಇಷ್ಟೆಲ್ಲ ಸವಲತ್ತುಗಳು ಸಿಗುತ್ತಾ ಅಂತೇಳಿ. ಯಾಕೆ ಅಂತಂದರೆ ಇದು ಒಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ತನಿಖೆ ಆಗಬೇಕಾಗುತ್ತೆ ಅಂತೇಳಿ ಒಂದಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಹೋಗೋದಾದರೆ, ಈ ಹಿಂದೆ ಯಾರೆಲ್ಲ ಜೈಲಿಗೆ ಹೋಗಿದ್ರು, ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಇವರೆಲ್ಲರ ಬಗ್ಗೆಯೂ ಕೂಡ ತನಿಖೆ ಆಗಬೇಕಾಗುತ್ತೆ. ಯಾಕೆ ಅಂತಂದರೆ ಒಂದು VIP ಟ್ರೀಟ್ಮೆಂಟ್ ಈ ರೀತಿಯಾಗಿ ಕಾರಾಗೃಹದಲ್ಲಿ ಸಿಗುತ್ತೆ ಅನ್ನೋದಾದರೆ ಕೇವಲ ಇದೊಂದೇ ಕಾರಾಗೃಹನ ಅಥವಾ ಬೆಂಗಳೂರನ್ನು ಹೊರತುಪಡಿಸಿ ಬಳ್ಳಾರಿ, ತುಮಕೂರು, ಚಿತ್ರದುರ್ಗ, ಈ ಬೆಳಗಾವಿ ಭಾಗದಲ್ಲಿ ಈ ಎಲ್ಲ ಕಾರಾಗೃಹದಲ್ಲೂ ಕೂಡ ಇದೇ ರೀತಿಯಾಗಿ ಅಕ್ರಮವಾಗಿ ಚಟುವಟಿಕೆಗಳು ನಡೆಯುತ್ತಾ, ಅವ್ಯವಹಾರಗಳು ನಡೆಯುತ್ತಾ ಅನ್ನುವ ಪ್ರಶ್ನೆಗಳು. ಯಾಕೆಂತಂದರೆ ದುಡ್ಡಿದ್ದವನೇ ಬಾಸು ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಕೇವಲ ದರ್ಶನ್ ಇವತ್ತು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೋಸ್ಕರ ಅಧಿಕಾರಿಗಳು ಗೊತ್ತಿದ್ದು ಕೂಡ ಕಣ್ಮುಚ್ಕೊಂಡು ಕುಳಿತುಕೊಂಡ್ರ, ಅಥವಾ ರೌಡಿ ಗ್ಯಾಂಗ್ ಅವರನ್ನ ಹೋಗಿ ಸಪೋರ್ಟ್ ಮಾಡೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದೆಯಾ ಅನ್ನುವ ಪ್ರಶ್ನೆ. ಯಾಕೆಂತಂದರೆ ಒಬ್ಬ ರೌಡಿ ಶೀಟರ್ ಹೋಗಿ ಜನರಲ್ ಆಗಿ ಮಾತಾಡ್ಬೋದು, ಆದರೆ ಈ ರೀತಿಯಾಗಿ ಕುತ್ಕೊಂಡು ಕಾಫಿ ಕೊಡೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ವಿಡಿಯೋ ಕಾಲನ್ನು ಮಾಡಿ ಹೊರಗಿನವರ ಜೊತೆ ಮಾತಾಡ್ಬೋದು ಅಂತಂದರೆ, ಇನ್ನು ಇದನ್ನು ಯಾವ ಹಂತದಲ್ಲಿ ಪ್ರಶ್ನೆ ಮಾಡಬೇಕು ಅಂತಂದರೆ ಜಾಮರ್ ಹಾಕಬೇಕು. ಜಾಮರ್ ಹಾಕಿ ಯಾವ ಪುರುಷಾರ್ಥಕ್ಕೋಸ್ಕರ ಇವರಲ್ಲಿ ನಾವು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅಂತ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಸ್ಮಿತಾ, ರೈಟ್, ಧನ್ಯವಾದ ನಾಗೇಂದ್ರ ಬಾಬು ಮಾಹಿತಿಗಾಗಿ.